ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಈ ಕುರ್ಚಿ ಕಿತ್ತಾಟ ಇದಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಇವತ್ತು ನಾಳೆ ಎಲ್ಲ ಸರಿಪಡಿಸ್ಬಿಡ್ತಾರೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ, ಎಲ್ಲ ಸುಳ್ಳು ಅನ್ನಿಸ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ 1-to-1 ಮೀಟಿಂಗ್ ಖರ್ಗೆ ನಡೆಸಿದ್ರಾದರೂ ಇವತ್ತು DCM DK ಶಿವಕುಮಾರ್ ಅವರ ಭೇಟಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. DK ಶಿವಕುಮಾರ್ ಅವ್ರಿಗೇನೋ ಸ್ವಲ್ಪ ಅನಾರೋಗ್ಯ, ಅವರು ಹಾಸ್ಪಿಟಲ್ ಕಡೆ ಎಲ್ಲ ಓಡಾಡ್ತಾ ಇದ್ರು. ನಾಳೆ DCM DK ಶಿವಕುಮಾರ್ ಖರ್ಗೆ ಅವರನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ. DK ಜೊತೆ ಮಾತುಕತೆ ಬಳಿಕ ಮಂಗಳವಾರದ ನಂತರ ಖರ್ಗೆ ಅವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ವಿದೇಶ ಪ್ರವಾಸದಲ್ಲಿರುವ AICC ನಾಯಕ ರಾಹುಲ್ ಗಾಂಧಿ ನವೆಂಬರ್ 26ಕ್ಕೆ ಸ್ವದೇಶಕ್ಕೆ ವಾಪಸ್ಸಾಗಲಿದ್ದು, CM DCM ಜೊತೆಗೆ ಮಾತುಕತೆಯ ವಿವರವನ್ನು ಖರ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಆ ನಂತರ CM DCM ಜೊತೆ ಈ ತಿಂಗಳ ಅಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ. ಈ ಬೆಳವಣಿಗೆಗಳ ಮಧ್ಯೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪವರ್ ಪಾಲಿಟಿಕ್ಸ್ ಬಗ್ಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಬೆಳವಣಿಗೆಗಳು ನಡೀತಾ ಇಲ್ಲ, ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ಐ ರಿಪೀಟ್, ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ಎರಡೂ ಬಣಗಳ ಮಧ್ಯೆ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದು, CM ಹಾಗೂ DCM ನಿವಾಸಗಳು ಈಗ ಪವರ್ ಸೆಂಟರ್ಗಳಾಗಿ ಮಾರ್ಪಟ್ಟಿವೆ. ಇಬ್ಬರು ನಾಯಕರ ಮನೆಗೆ ಸಚಿವರು ಶಾಸಕರು ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ CM ಸಿದ್ದರಾಮಯ್ಯನವರನ್ನ ಭೇಟಿಯಾದ ಸಚಿವ ಮಹದೇವಪ್ಪ ಮಾರ್ಮಿಕ ಹೇಳಿಕೆಯನ್ನು ನೀಡಿದ್ದಾರೆ. 2028ರವರೆಗೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರ್ತಾರಾ ಅಂತ ಮೂರು ಸರ್ತಿ ಪ್ರಶ್ನೆ ಕೇಳಿದ್ರು, ಕಾಂಗ್ರೆಸ್ CM ಇರ್ತಾರೆ ಅಂತ ಮಹದೇವಪ್ಪ ಪದೇ ಪದೇ ಹೇಳಿದ್ದಾರೆ. ಏನಿರೋದು ಹೈಕಮಾಂಡ್ ಮಾಡ್ತದೆ, ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ. ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ, ನನಗೆ ಬಹಳ ಬೇಜಾರಾಗಿದೆ. ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದು, ನನಗೂ ಬೇಜಾರಾಗ್ತಾ ಇದೆ. ಬಿಸಿಲಲ್ಲಿ ಚಳಿಯಲ್ಲಿ ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನು ಎದುರಿಸೋದು, ಕಾರ್ಯಕರ್ತರಲ್ಲಿ ಸ್ಥಾಯಿಯಿಂದ ಶಕ್ತಿ ತುಂಬೋದನ್ನು ಬಿಟ್ಟು ನೀವು ಹೇಳಿದಂಥ ಒಂದು ವಿಷಯನೂ ಚರ್ಚೆ ಆಗಿಲ್ಲ. ಈ ಯಾವ ವಿಷಯನೂ ಡಿಸ್ಕಷನ್ ಆಗಲಿಲ್ಲ ಅಧ್ಯಕ್ಷರ ಜೊತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ನೀತಿ ಜನ ಬೆಂಬಲ ಪಡೆದು ಆಶೀರ್ವಾದ ಮಾಡಿರೋ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗೋದು ಬಿಟ್ಟರೆ ಇನ್ಯಾವ ವಿಷಯನೂ ಚರ್ಚೆ ಆಗಲಿಲ್ಲ. ಆ ಥರ ಸನ್ನಿವೇಶಗಳು ಸೃಷ್ಟಿಯಾದಾಗ ಹೈಕಮಾಂಡ್ ಏನು ಮಾಡಬೇಕು ಅದು ಮಾಡುತ್ತೆ. ಖರ್ಗೆ ಅವರು ಯಾವ ಬೆಳವಣಿಗೆನೂ ನಡೀತಾ ಇಲ್ಲ ಅಂತ ಹೇಳೋದ್ರ ಜೊತೆಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ವಾಸ್ತವತೆಯನ್ನ ತೆರೆದಿಟ್ಟಿದ್ದಾರೆ. ಅಂದ್ರೆ ತನ್ನ ಬಳಿ ಆ ಕಂಟ್ರೋಲ್ ಇಲ್ಲ, ಅದನ್ನ ಹೈಕಮಾಂಡ್ ಒಂದ್ ಕಡೆಯಲ್ಲಿ, ಇನ್ನೊಂದ್ ಕಡೆಯಲ್ಲಿ ಇರೋದು ನಿಜ ಅನ್ನೋದನ್ನ ಅವರು ಒಪ್ಕೊಂಡ ಹಾಗೆ ಇದೆ. ಹಾಗಿದ್ರೆ AICC ಅಧ್ಯಕ್ಷರು ಅಂಥದ್ದೇನಿಲ್ಲ, ಸಿದ್ದರಾಮಯ್ಯ ಅವ್ರು ಕಂಟಿನ್ಯೂ ಮಾಡ್ತಾರೆ, ಯಾರೇ ನಿಮ್ಗೆ ಹೇಳಿದ್ದು ಅಂತ ಕೇಳಬಹುದಿತ್ತು. ಇಲ್ಲ, ಆ ಥರ ಹೇಳಕ್ ಬರಲ್ಲ. ಇವಾಗ ಆ ಥರ ಹೇಳೋದಾಗಿದ್ರೆ ಯಾವತ್ತೂ ಹೇಳ್ತಾರೆ. ಹೌದು. ಈಗ ಒಂದು, ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನಲ್ಲಿ ಆಕ್ಷೇಪ. ಅವರು ತುಂಬ ಹಿರಿಯರು, ಅವರ ಅನುಭವದಷ್ಟು ನಮಗೆ ವಯಸ್ಸಾಗಿಲ್ಲ. ಆದರೂ ಕೂಡ ಅವರು ಮಾತನಾಡಬೇಕಾದ್ರೆ ಏನೇ ಇದ್ದರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಪದ ಬಳಕೆ ಮಾಡ್ತಾರೆ. ಹಾಗಾದರೆ ನೀವೇನು? ಹೌದು, ಇದು ಪ್ರಶ್ನೆ. ಈಗ ನಾನು ಕೇಳ್ಪಟ್ಟೆ, ಕಾಂಗ್ರೆಸ್ ಪಕ್ಷ 125 ವರ್ಷಗಳ ಇತಿಹಾಸ ಇರೋ ಕಾಂಗ್ರೆಸ್ ಪಕ್ಷದ ಬೈಲಾದಲ್ಲಿ ಅವರೇ ಒಂದು ನೀತಿ ನಿಯಮಗಳನ್ನ ರೂಪಿಸ್ಕೊಂಡಿರ್ತಾರಲ್ಲ, ಆ ಬೈಲಾ ಪ್ರಕಾರನೇ ಯಾರು ಕಾಂಗ್ರೆಸ್ನ ಸುಪ್ರೀಮೋ ಅಂದರೆ AICC ಅಧ್ಯಕ್ಷರು ಸುಪ್ರೀಮೋ. ನಿಮಗೆ ಅವ್ರಿಗಿಂತನೂ ಬೇರೆ ರೂಪದಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥವ್ರು ಇರ್ಬೋದು. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಇರ್ಬೋದು, ಬಟ್ ಸುಪ್ರೀಮೋ ಅಂತ ಬಂದಾಗ ಅದು ಇವರೇ. ಹಾಗಾಗಿ ಅವರು ಮಾತಾಡಬೇಕಾದ್ರೆ, ನೋಡ್ರಪ್ಪ, ಡೆಲ್ಲಿನಲ್ಲಿ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅಂದಿದ್ರೆ ಬೇರೆ ವಿಚಾರ, ಅಥವಾ ನಾವು ಚರ್ಚೆ ಮಾಡ್ತೀವಿ ಅಂದಿದ್ರೆ ಅದು ಬೇರೆ ಮಾತು. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದಾಗ ಜನಕ್ಕೆ ಪ್ರಶ್ನೆ ಉದ್ಭವ ಆಗೋದು, ನೀವೇನು ನಾಮಕಾವಸ್ಥೆನಾ? ನೋಡಿ, ಈ ಆರೋಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿಚಾರಕ್ಕೆ ಬಂದಿರೋದಲ್ಲ. PV ನರಸಿಂಹರಾವ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದಾಗ್ಲೂ, ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದಾಗ್ಲೂ ಏನು ದೇಶದ ಜನ ಮಾತಾಡ್ಕೋತಾ ಇದ್ದು, ಮನಮೋಹನ್ ಸಿಂಗ್ ಒಬ್ಬರು ರಬ್ಬರ್ ಸ್ಟ್ಯಾಂಪ್ ಪ್ರಧಾನಮಂತ್ರಿ ಆಗಿದ್ರು, ಕಂಟ್ರೋಲ್ ಎಲ್ಲ ಸೋನಿಯಾ ಗಾಂಧಿ ಅವ್ರ ಕೈಲಿತ್ತು, ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾ ಇದ್ರು ಅಂತ. ಈ ಪರಂಪರೆ ಕಾಂಗ್ರೆಸ್ನಲ್ಲಿ ಈಗ ಮುಂದುವರಿತಾ ಇದೆ ಅಂತ ಸೂಚ್ಯವಾಗಿ ಅವರೇ ಹೇಳ್ಕೊಂಡಂಗಾಗಿದೆ. ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಯಾರೋ ಒಬ್ರು ಇಬ್ರು ಇಷ್ಟಪಟ್ಟು AICC ಪ್ರೆಸಿಡೆಂಟ್ ಆದವರಲ್ಲ. ಎಲೆಕ್ಷನ್ ನಡೀತು ದೇಶಾದ್ಯಂತ, ಕಾಂಗ್ರೆಸ್ ಪದಾಧಿಕಾರಿಗಳು ವೋಟ್ ಹಾಕಿದ್ರು, ವೋಟ್ ಹಾಕಿ ಗೆಲ್ಸಿರೋದವ್ರನ್ನ. ಹಾಗಿರ್ಬೇಕಾದ್ರೆ ಅವರು ಆ ಮಾತನ್ನ ಆಡಿದ್ದು ನನಗೆ ಯಾಕೋ ಅಷ್ಟು ಸರಿ ಕಾಣಲಿಲ್ಲ ಅಂತ. ಒಂದು, ಇನ್ನು ಮಹದೇವಪ್ಪ ಅವರು ಕಾಂಗ್ರೆಸ್ CM, ಯಾಕೋ ಅವರಿಗೂ ಸಿದ್ದರಾಮಯ್ಯ ಮಹದೇವಪ್ಪನವ್ರು ನೋಡಿ ಎಷ್ಟು ಬೇಗ ಟರ್ನ್ ಆಗ್ಬಿಟ್ರು. ಈ ಹಿಂದೆ ಎಲ್ಲ ಹೆಂಗ್ ಮಾತಾಡ್ತಿದ್ರು, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ,
ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಅಂತಿದ್ದವರು ಈಗ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಅಂತಂದ್ರೆ ಅದು ಎಲ್ರಿಗೂ ಗೊತ್ತು. ಇವ್ರೇನ್ ಹೇಳೋದು? 136 ಜನನ್ನ ಅಧಿಕಾರ 140 ಈಗ 140 ಜನ ಬೆಂಬಲ ಇರ್ತಕ್ಕಂಥ ಪಾರ್ಟಿ. ಆಮೇಲೆ ಬಿಜೆಪಿ ಅವರಾಗ್ಲಿ JDS ಅವರಾಗ್ಲಿ ಹಗಲಲ್ಲೂ ಕನ್ಸು ಕಾಣಕ್ಕಾಗಲ್ಲ ಏನಾದ್ರು ಮಾಡ್ತೀವಿ ಅಂತ. ಅದಕ್ಕೆ ಅವರು ಸುಮ್ಮನಿದ್ಬಿಟ್ಟಿದ್ದಾರೆ 2.5 ವರ್ಷದಿಂದ. ಹಾಗಿರ್ಬೇಕಾದ್ರೆ ಕಾಂಗ್ರೆಸ್ನವರೇ ಪ್ರಶ್ನೆನೇ ಉದ್ಭವನೇ ಆಗಲ್ಲ. ಈ ಡೌಟ್ ರಾಜ್ಯದ ಜನರಿಗೂ ಇಲ್ಲ. ನಿಜ. ಯಾರಾದ್ರೂ ಒಬ್ರು ಕೂತಿರ್ತಾರೆ, ಕಾಂಗ್ರೆಸ್ನವರೇ ಕೂತಿರ್ತಾರೆ. ಪ್ರಶ್ನೆ ಇರೋದು ಅದಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಬಟ್ ಮಹದೇವಪ್ಪ ಅವ್ರಿಗಿರೋ ಪ್ರಾಬ್ಲಮ್ ಏನು ಅಂತ ಈಗ ನೋಡಿ, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು, ಅದಾದ ನಂತರ ನೇರ ಸಿದ್ದರಾಮಯ್ಯ ಅವರ ಮನೆಗೆ ಹೋದ್ರು, ಭೇಟಿ ಮಾಡಿದ್ರು, ಮಾತುಕತೆ ನಡೆಸಿದ್ರು. ಹೊರಗೆ ಬರ್ತಾರೆ, ಸಿದ್ದರಾಮಯ್ಯನವ್ರ ಹೆಸರೇ ತಗೊಳ್ದಿರಾ ಕಾಂಗ್ರೆಸ್ ಸಿಎಂ ಅಂತ ಹೇಳ್ತಾರೆ. ಏನಪ್ಪ ಆಮೇಲೆ ಈ ರಾಜಕೀಯ ನಾಯಕರ ಮಾತುಗಳು ಕೆಲವೆಲ್ಲವೂ ಆಗಾಗ್ಗೆ ಬದಲಾಗ್ತಾ ಇರುತ್ತೆ. ಅವ್ರಿಗೆ ಏನು ಸೂಚನೆ ಸಿಕ್ಕಿರುತ್ತೋ ಏನೋ. ಎಷ್ಟೋ ಜನ ಈಗ ಹೇಳಿಕೆ ಕೊಡಬೇಕಾದ್ರೆ ಇವತ್ತೊಂದು ನಾಳೆ ಒಂದು ನಾಡಿದ್ದೊಂದು ಹೇಳಿಕೆ ಕೊಡ್ತಾರೆ. ಆ ಥರ ಏನೋ ಆಗಿರ್ಬೋದು. ಬಟ್ ವಿಚಾರ ಏನಂದ್ರೆ, ಆಯ್ತಪ್ಪ ಅದೆಲ್ಲನೂ ಬಿಟ್ಬಿಡೋಣ. ಈಗ ಏನೋ ಒಂದು CM ಮತ್ತೆ DCM ನಡುವೆ ಏನೋ ಒಂದು ಆಗ್ಬೇಕು ಇವಾಗ ಅಲ್ವಾ? ಆಗಬೇಕು. ಈಗ 26ಕ್ಕೆ ರಾಹುಲ್ ಗಾಂಧಿ ವಾಪಸ್ ಬರ್ತಾರೆ. ಬಂದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಗೆ ವರದಿ ಒಪ್ಪಿಸ್ತಾರೆ. ಆಮೇಲೆ ಇವ್ರನ್ನ ಕರೆಸ್ಕೋತಾರೆ ಅಂದ್ರೆ ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ. ನನ್ನ ಪ್ರಕಾರ ಈ ತಿಂಗಳಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರ ನೋ ಅಂತ ನಾ ಹೇಳೋದು. ಯಾಕೆ ಅಂತಂದ್ರೆ ಮುಖ್ಯವಾಗಿ ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಿದೆ. ನೀವು ಅಧಿವೇಶನ ಆರಂಭ ಆಗಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 15 ದಿನ ಅದಕ್ಕೆ ಪೂರ್ವ ತಯಾರಿಗಳಾಗಬೇಕಾಗತ್ತೆ. ಎಲ್ಲ ಅದರಲ್ಲಿ ಬ್ಯುಸಿ ಆಗ್ತಾರೆ. CM ಬ್ಯುಸಿ ಆಗಬೇಕಾಗತ್ತೆ. ಅವ್ರವ್ರ ಇಲಾಖೆಗಳು, ಈಗ DK ಶಿವಕುಮಾರ್ ಹತ್ರನೂ 2 ಇಲಾಖೆ ಇದೆ. ಅದಕ್ಕೆ ಬರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವ್ರ ತಯಾರಿ ಆಗಬೇಕಾಗತ್ತೆ. ಅವ್ರ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗಳ ಜೊತೆಯಲ್ಲಿ ಅವ್ರ ಸಭೆಗಳನ್ನ ಮಾಡಬೇಕಾಗತ್ತೆ. ಹೀಗಿರ್ಬೇಕಾದ್ರೆ 3 ದಿನ 4 ದಿನ ಡೆಲ್ಲಿಲಿ ಕೂತ್ಕೊಂಡು ಇದನ್ನ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಚಳಿಗಾಲದ ಅಧಿವೇಶನ ಮುಗಿಬೇಕು, ಇವರೆಲ್ಲರೂ ಫ್ರೀ ಆಗಬೇಕು. ಆಮೇಲೆ ಇದೆಲ್ಲ ಗೊತ್ತಿರಬೇಕಾದ್ರೆ ಈಗ ರಾಡಿ ಹಬ್ಸೋ ಅವಶ್ಯಕತೆ ಇರಲಿಲ್ಲ. ರಾಡಿ ಹಬ್ಬಿಸಿದವ್ರು ಯಾರು ಅಂತ ಗೊತ್ತಿಲ್ಲ. ಈಗ ಅವ್ರ ಲೆಕ್ಕಾಚಾರ ಏನು, 2.5 ವರ್ಷ ಆಯ್ತು ನಾವು ಶುರು ಮಾಡಿದೀವಿ ಅಂತ. ಅಧಿಕಾರ ಅನ್ನೋ ವಿಚಾರ ಬಂದಾಗ ಇವೆಲ್ಲ ಸೈಡ್ಗೆ ಹೋಗ್ಬಿಡುತ್ತಲ್ಲ, ಅಭಿವೃದ್ಧಿನ ಸೈಡ್ಗೆ ಹೋಗ್ಬಿಡುತ್ತಲ್ಲ. ಹಾಗಾಗಿ ಮಾಡ್ತಾರೆ ಹೊರತು ನನ್ನ ಪ್ರಕಾರ ಈ 2025 ಆಗದೇ ಇಲ್ಲ. ಇದು ಈ ವರ್ಷಕ್ಕೆ ಏನೇ ಡಿಸೈಡ್ ಮಾಡಬೇಕು ಅಂತಂದ್ರೆ 26 ಆವಾಗ ಬೇಕಾದ್ರೆ ಸಂಕ್ರಾಂತಿ ಕ್ರಾಂತಿ ಅಂತ ಶುರು ಮಾಡ್ಕೋಬಹುದು ಏನೋ, ನನಗೆ ಗೊತ್ತಿಲ್ಲ. ಸಂಕ್ರಾಂತಿ ಆಗುತ್ತೆ ಅಂತ ಈಗ ಹಂಗೆ ತಾನೇ ಕೊಟ್ಕೊಂಡ್ ಬಂದಿರೋದು. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಏನ್ ನಾವು ಹೇಳಿದ್ವಾ ಮಾಧ್ಯಮದವರು ಕ್ರಾಂತಿ ಅಂತ? ಯಾರು ಫಸ್ಟ್ ಬಳಕೆ ಮಾಡಿದ್ದು? ಕಾಂಗ್ರೆಸ್ನವರು. ರಾಜಣ್ಣನೇ ಫಸ್ಟ್ ಹೇಳಿದ್ದು ಕ್ರಾಂತಿ ಆಗುತ್ತೆ ಅಂತ. ಪದ ಬಳಕೆ ಮಾಡಿದ್ದೆ KN ರಾಜಣ್ಣ. ಆಮೇಲೆ ಅದು ತಿಂಗಳು ಬದಲಾಗ್ತಾ ಹೋಗ್ತಾ ಇದೆ ಅಷ್ಟೇನೆ. ಈಗ ಅದು ಡಿಸೆಂಬರ್ ಕ್ರಾಂತಿಗೆ ಬಂದು ಕೂತಿದೆ. ನೋಡೋಣ ಅದು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಇಷ್ಟ ಆಗ್ತಾ ಇದೆ ಸದ್ಯಕ್ಕಂತೂ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಈಗ ಸದ್ಯಕ್ಕೆ ಬ್ರೇಕ್ ಬೀಳುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ ಅಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಜೋರಾಗ್ತಾ ಇದ್ದು, CM ವರ್ಸಸ್ DCM ಫೈಟ್ ನಡುವೆ 3ನೇ ಪವರ್ ಸೆಂಟರ್ ಮತ್ತೆ ಸಕ್ರಿಯಗೊಂಡಿದೆ. ಮತ್ತೆ ದಲಿತ CM ಕೂಗು ಜೋರಾಗಿದೆ. ಮಾಜಿ DCM ಹಾಲಿ ಗೃಹ ಸಚಿವ ಪರಮೇಶ್ವರ್ ನಾನು CM ಸ್ಥಾನದ ಆಕಾಂಕ್ಷಿ ಅಂತ ನೇರವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಈ ಬೆನ್ನಲ್ಲೇ ಹೌದು ಪರಮೇಶ್ವರ್ CM ಸ್ಥಾನಕ್ಕೆ ಅರ್ಹರು ಅಂತ ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದಾರೆ. ಹುಬ್ಬಳ್ಳಿ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಪರಮೇಶ್ವರ್ ಸೀನಿಯರ್ ಇದ್ದಾರೆ, ಅವರು CM ಆಗಲಿ ಅಂತ ಬಯಸಿದ್ದಾರೆ. ಅಧಿಕಾರ ಹಸ್ತಾಂತರ ಆದ್ರೆ ಅದು ದಲಿತರಿಗೆ ಆಗಲಿ ಅನ್ನೋ ದಾಳವನ್ನ ಉರುಳಿಸಿದ್ದಾರೆ. CM ಬಣವೆ ಆದರೂ ಪ್ರತ್ಯೇಕವಾಗಿ ದಲಿತ CM ಕೂಗು ಎಬ್ಬಿಸಲು ದಲಿತ ಸಚಿವರ ತಂಡ ಸಜ್ಜಾಗಿ ಕುಳಿತಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ DCM DKಶಿ ಪಾಲಿಗೆ ಹೊಸ ಸವಾಲನ್ನ ಎದುರಿಸುವಂತಾಗಿದೆ. ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ ಆಗ್ಬೇಕು ಅಂತ ಬಹಳ ದಿವಸದಿಂದ ಕೇಳ್ತಾರೆ. ಸಮಾನ ಮನಸ್ಕರು ಸೇರಿದಾಗ ಇಂಥವೆಲ್ಲ ಬರುತ್ತೆ. ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವರು ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ, ಪ್ರಾತಿನಿಧ್ಯ ಸಿಗಬೇಕಂತ ಬಹಳ ದಿನಗಳಿಂದ ಆಸೆ ಇದೆ. ಎಲ್ಲ ದಲಿತರು ಕೂಡ ಬಹಳ ವರ್ಷಗಳಿಂದ ಕೂಡ ಬೇಡಿಕೆ ಇದೆ, ಮುಖ್ಯಮಂತ್ರಿಗಳಾಗಬೇಕನ್ನುವಂಥದ್ದು ಕೂಡ ಇದೆ. ತಪ್ಪೇನಿದೆ ಅದರಲ್ಲಿ? ಪರಮೇಶ್ವರ್ ಅವರು ಕೇಳೋದ್ರಲ್ಲಿ ತಪ್ಪೇನಿದೆ? ಬಹಳ ಪ್ರಭಾವಿ ರಾಜಕಾರಣಿಗಳು, ಅವ್ರಿಗೆ ಎಲ್ಲ ತರಹದ ಅರ್ಹತೆಗಳು ಕೂಡ ಇದೆ. ನಾನು ಮಂತ್ರಿ ಆಗ್ಬೇಕನ್ನುವಂಥದ್ದು ನಾನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾವ ರೇಸ್ ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ದೇರ್ ಇಸ್ ನೋ ರೇಸ್. ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳ್ತಾರೆ. ಫೈನ್, ಹಾಗಾದ್ರೆ CM ಕುರ್ಚಿ ಖಾಲಿ ಇಲ್ಲ ಅನ್ನೋದನ್ನು ಹೇಳಬಾರ್ದು, ಅದನ್ನು ಹೇಳ್ಕೊಂಡು ಈ ಕಡೆ ಬಯಸೋದನ್ನು ಬಯಸ್ಕೊಂಡು ಹೆಂಗದು? ಕರೆಕ್ಟ್. ಇಲ್ಲಿ 2 ವಿಚಾರ ಇದೆ.
ನನಗೆ ಪರಮೇಶ್ವರ್ ಅವರ ಮಾತು ಕೇಳಿದಾಗಲೇ ನನಗೆ ಅಯ್ಯೋ ಪಾಪ ಅನ್ನಿಸ್ತು. ಅವ್ರು ಹೇಳಿದ ನಿಜ, ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ, ಗೆಲ್ಲಲ್ಲ ಅಷ್ಟೇ. ಹೌದು, ನಾವು ರೇಸಲ್ಲಿ ಇರ್ತೀವಿ ಯಾವಾಗಲೂ, ಬಟ್ ರೇಸಲ್ಲಿ ನಾವು ಯಾವತ್ತೂ ಗೆಲ್ಲಲ್ಲ ಅಂತ. ನೋಡಿ, ಅವರು ಅಷ್ಟೇ ಅಲ್ಲ, ಇನ್ನೂ ಮುಂದೆ ಮಾತಾಡಿದ್ದಾರೆ. 2013ರಲ್ಲಿ ನಾನು KPCC ಅಧ್ಯಕ್ಷ ಆಗಿದ್ದೆ, ಆಗ ಅಧಿಕಾರಕ್ಕೆ ಬಂತು, ನಾನೇ ಸೋಲ್ಬೇಕಾಗಿ ಬಂತು, ನಾನು ಗೆದ್ದಿದ್ರೆ ಬೇರೆ ಲೆಕ್ಕ. ಅದು ನಿಜ, ಅದು ಗೆದ್ದಿದ್ರೆ ಅವತ್ತಿನ ದಿನ ಬೇರೆ ಲೆಕ್ಕ. ಅವತ್ತು ನಿಮಗೆ DK ಶಿವಕುಮಾರ್ ಇಷ್ಟು ಪ್ರಭಾವಿ ಆಗಿರಲಿಲ್ಲ, ಮತ್ತೆ CM ಸ್ಥಾನಕ್ಕೆ ಸ್ಪರ್ಧಿಸುವ ನಾಯಕರಾಗಿ ಬೆಳೆದಿರಲಿಲ್ಲ. ನಂಬರ್ 1. ಆಗಷ್ಟೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದು ಸೇರಿಕೊಂಡು ಕಾಂಗ್ರೆಸ್ನಲ್ಲೆಲ್ಲ ಆಗಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿ ಅದಾದಮೇಲೆ ಎಲೆಕ್ಷನ್ ನಡೆದಿತ್ತು, ಗೆದ್ದರು. ಅವಾಗ ನಿಮಗೆ ಪರಮೇಶ್ವರ್ ಅವರು ಸೋತಿದ್ರು, ಸಿದ್ದರಾಮಯ್ಯನವರು ಗೆದ್ದಿದ್ರು. ಹಾಗಾಗಿ ಹೈಕಮಾಂಡ್ಗೆ ಈ ಥರ ಹಗ್ಗಜಗ್ಗಟ್ಟ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಆಮೇಲೆ ನೀವು ಅಬ್ಸರ್ವ್ ಮಾಡಿ ನೋಡಿ, 2013ರಲ್ಲಿ ಯಾರು ಕ್ಲೈಮ್ ಮಾಡಲಿಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದರ್ ದ್ಯಾನ್ ಸಿದ್ದರಾಮಯ್ಯ. ಈಸಿಯಾಗಿ ಸಿದ್ದರಾಮಯ್ಯನವ್ರಿಗೆ ಸಿಕ್ಬಿಡ್ತು. ಬಟ್ ಈಗ ಹಂಗಲ್ಲ, ಪರಮೇಶ್ವರ್ ಅವ್ರಿಗೆ ಗೊತ್ತಿದೆ ಪರಿಸ್ಥಿತಿ ಬದಲಾಗಿದೆ, ತುಂಬಾ ಜನ ಇದ್ದಾರೆ. ಮತ್ತೆ ಈಗ ಬದಲಾದ ರಾಜಕೀಯ ಸನ್ನಿವೇಶ 2013ಕ್ಕೂ 25ಕ್ಕೂ ಭಾರಿ ವ್ಯತ್ಯಾಸ ಇದೆ. DK ಶಿವಕುಮಾರ್ ರೇಸಲ್ಲಿ ಇದ್ದಾರೆ ಅನ್ನೋದಕ್ಕಿಂತ ಗುರಿ ತಲುಪಾಗಿದೆ, ಕಪ್ಪಲ್ಲಿ ಶೇರ್ ಅಷ್ಟೇ ಇರೋದಿಲ್ಲ ಕೊಡಿ ಅಂತ. ಅದು ಅವ್ರಿಗೆ ಗೊತ್ತಿದೆ. ಈಗ ಏನೇ ಆದ್ರೂ ಒಂದು ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಬೇಕು. ಸಿದ್ದರಾಮಯ್ಯನವರು ಮುಂದುವರಿಯಲ್ಲ ಅಂದ್ರೆ ನೆಕ್ಸ್ಟ್ ಯಾರು ಅಂತಂದ್ರೆ DK ಶಿವಕುಮಾರ್ ಅಂತ ಎಲ್ರಿಗೂ ಗೊತ್ತಿದೆ. ಅದು ಒಪ್ಪಿತ, ಅಂದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲೇ ಒಪ್ಪಿತ. ಅದು ನೀವು RV ದೇಶಪಾಂಡೆ ಅವ್ರನ್ನ ಹೋಗಿ ಕೇಳಿ, ಪರಮೇಶ್ವರ್ ಅವ್ರನ್ನ ಕೇಳಿ, HK ಪಾಟೀಲ್ ಅಂತ ಸೀನಿಯರ್ ಲೀಡರ್ನ ಕೇಳಿ, ಅವ್ರು ಯಾರು ನಾವು ಸೀನಿಯರ್ ರೇಸಲ್ಲಿ ಇದೀವಿ ಅಂತ ಹೇಳೋದೇ ಇಲ್ಲ. ಅಥವಾ ಮಾಧ್ಯಮದ ಮುಂದೆ ಹೇಳಿದ್ರು ಕೂಡ ಅದಾಗಲ್ಲ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಎರಡನೇ ವಿಚಾರ, ದಲಿತರ ವಿಚಾರಕ್ಕೆ ಬರೋದಾದ್ರೆ ಕರೆಕ್ಟ್, ಎಲ್ಲರೂ ಹೇಳಿದ್ದು. ಸತೀಶ್ ಜಾರಕಿಹೊಳಿ ನಿಜ. ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತದಾರರು ಇರ್ತಕ್ಕಂಥದ್ದೇ OBC ದಲಿತರದ್ದು. ದಲಿತ ಮತದಾರರು ಜಾಸ್ತಿ ಇದ್ದಾರೆ. ಹಾಗಿರ್ಬೇಕಾದ್ರೆ ಕೇಳಿದ್ರು ತಪ್ಪೇನೂ ಇಲ್ಲ. ಬಟ್ ಹಾಗೆ ಮಾಡಬಹುದು ಅನ್ನೋದಾಗಿದ್ದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಮಾಡ್ಬೋದಾಗಿತ್ತು. ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ ಸಂದರ್ಭದಲ್ಲಿ ಆಗಲೂ ರೇಸ್ ಇದ್ದಿದ್ದು ಇವರಿಬ್ಬರು ನಡುವೆನೆ. ಅದೇನೋ ಇವರೇ ಫ್ರೆಂಡ್ಶಿಪ್ಗೋಸ್ಕರ ಬಿಟ್ಟುಕೊಟ್ರು, ಅದ್ಯಾಕಾಯ್ತು ಅಂತ ಬಿಟ್ಬಿಡಿ. ಮಾಡಬಹುದಾಗಿತ್ತು, ಮಾಡಿರಲಿಲ್ಲ. ಬಟ್ ಕೇಳಬೇಕಾಗಿತ್ತು, ಕೇಳಿದ್ದಾರೆ. ಆಮೇಲೆ ಇಲ್ಲಿ ಯಾವಾಗ ಅಬ್ಸರ್ವ್ ಮಾಡಿ ನೋಡಿ ನೀವು, ಈ CM ಸ್ಥಾನದ ವಿಚಾರ ಯಾವಾಗಲೇ ಬಂದರೂ ಪರಮೇಶ್ವರ್ ಇದನ್ನು ಹೇಳೇ ಹೇಳ್ತಾರೆ. ನಾನು ರೇಸಲ್ಲಿದ್ದೀನಿ, ಹಾಕೋಣ, ಟವಲ್ ಹಾಕೋದು ಆಗತ್ತಾ ಇಲ್ವಾ ನೋಡೋಣ ಅಂತ. ಅದು ತಪ್ಪು ಅಂತ ನಾನು ಹೇಳಲ್ಲ. ಇನ್ನು DK ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರಿಗೆ CM ಪಟ್ಟ ಕಟ್ಟಬೇಕು ಅಂತ DK ಬೆಂಬಲಿಗರು ದೆಹಲಿಗೆ ಪರೇಡ್ ನಡೆಸಿ ಒತ್ತಡ ಹೇರಿ ಬಂದಿದ್ದಾರೆ. DK ಬಣದ ಈ ಕಾರ್ಯಕ್ಕೆ CM ಬಣ ಕೌಂಟರ್ ಕೊಟ್ಟಿದೆ. ಈ ರೀತಿಯ ಭ್ರಮೆ ಬೇಡ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಅವರು ಮಾತನಾಡಿ, ನಾನು KPCC ಅಧ್ಯಕ್ಷನಾಗಿದ್ದಾಗ ಪಕ್ಷ ಗೆದ್ದಿರಲಿಲ್ವಾ, ಅಂದರೆ ಕೆಲವೇ ಜನರಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋದು ನಾನು ಕೂಡ ಒಪ್ಪಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನೊಂದೆಡೆ ದೇಶದ ಇತಿಹಾಸದಲ್ಲಿ ಯಾರೂ ಕೂಡ ಒಬ್ಬಂಟಿಯಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿಲ್ಲ ಅಂತ HC ಮಹದೇವಪ್ಪ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೊಂದೆಡೆ ದೆಹಲಿಗೆ ಹೋಗಿ ಬಂದ DK ಬಣ ಈಗ ಸೈಲೆಂಟ್ ಆಗಿಬಿಟ್ಟಿದೆ. ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿಯೂ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಅಂತ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿರೋರು. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಪೋದಿಲ್ಲ. 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಬಹಳ ತಪ್ಪು. ಇದೆಲ್ಲ ನಮ್ಮ ಗಮನಕ್ಕೆ ಇರಬೇಕು. ಸರ್, ಯಾರೋ ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಎಲ್ಲರಿಂದ ಅಧಿಕಾರಕ್ಕೆ ಬಂದಿರೋ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ರು. ಹೌದು ಸರ್. ಯಾವುದೇ ಒಬ್ಬ ವ್ಯಕ್ತಿ ಇಂಡಿಯನ್ ಹಿಸ್ಟ್ರಿನಲ್ಲಿ ಅಥವಾ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಒಬ್ಬರೇ ಒಂದು ಪಾರ್ಟಿನ ಅಧಿಕಾರಕ್ಕೆ ತರಕ್ಕೆ ಆಗೋದೇ ಇಲ್ಲ. ಇಟ್ಸ್ ಎ ಕಲೆಕ್ಟಿವ್ ಪ್ರೋಸೆಸ್. ಹೌದು, ನಾನು ಹೋಗಿದ್ದ ಕಾರಣ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗೆ ಹೇಳಿದಂಥ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದಂಥದ್ದು ಒಂದು ಕಡೆ. ಆದರೆ ಎರಡನೇದು ನಮ್ಮ ಜಿಲ್ಲೆಯ ನಾಯಕರಾದಂಥ ಹಿರಿಯ ನಾಯಕರಾದ ಶ್ರೀನಿವಾಸ್ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ ಅಧ್ಯಕ್ಷನ ಭೇಟಿ ಮಾಡಲಿಕ್ಕೆ ಹೋಗಿದ್ದಂಥದ್ದು.
AICC ಅಧ್ಯಕ್ಷನ ಭೇಟಿ ಮಾಡಿದ್ರೆ ತಪ್ಪೇನಿದೆ? ಆ ಕಾರಣಕ್ಕೋಸ್ಕರನೇ ನಾವು ಡೆಲ್ಲಿಗೆ ಹೋಗಿದ್ದು. ಹೈಕಮಾಂಡರು ಒಂದ್ಸಲಿ ನೀವು ಯಾರು ಮಾತಾಡಕೂಡ್ದು ಅಂತ ಹೇಳಿದ್ದಾದ್ಮೇಲೆ ನಾನು ಮಾತಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ಆಗಲೇ ನೋಟಿಸ್ ಕೊಡೋದ್ರಿಂದ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದು. DK ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟಿಗೆ ಇಲ್ಲ ಅನ್ನೋದಾಗಿದ್ರೆ 2.5 ವರ್ಷದ ಹಿಂದೆ ಡೆಲ್ಲಿಲಿ ಕೂರ್ಸ್ಕೊಂಡು ಇಬ್ಬರನ್ನೂ ಸಂಧಾನ ಮಾಡಿಸೋದು 50-50 ಸೂತ್ರ ಆಗ್ಲೇ ಬರ್ದಿತ್ತು. ಅದು ಹೈಕಮಾಂಡ್ ಅರ್ಥ ಮಾಡ್ಕೋಬೇಕಿತ್ತು. ಕರೆಕ್ಟ್ ಅಲ್ಲ, ಹೈಕಮಾಂಡ್ ಕ್ಲಾರಿಟಿ ಇದೆ. ಇಲ್ಲೇನಾಗಿದೆ ಗೊತ್ತಾ, ನಿನ್ನೆ ಎಲ್ಲ ಡೆಲ್ಲಿಗೆ ಹೋಗಿ ಬಂದ್ರಲ್ಲ ಶಾಸಕರು, ಅವರೆಲ್ಲ ಎಷ್ಟು ಚೆನ್ನಾಗಿ ನಾಜೂಕಾಗಿ ಉತ್ತರ ಕೊಟ್ಟರು ಅಂದರೆ ಯಾಕೆ ಹೋಗಿದ್ರಿ ಅಂದರೆ, ಕೆಲವರು ನೇರವಾಗಿ ಹೇಳಿದ್ರು ನೆಕ್ಸ್ಟ್ ಸಂಪುಟ ಪುನರ್ರಚನೆ ಆದರೆ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಕ್ಕೆ ಹೋಗಿದ್ವಿ ಅಂತ. ಇನ್ನು ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದ ಪಡೆಯೋಕ್ಕೆ ಹೋಗಿದ್ವಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರಕ್ಕೆ 3 ದಿನ ಬೆಂಗಳೂರಲ್ಲೇ ಇರ್ತಾರೆ. ಆಯ್ತಾ, ನೀವು ಆಶೀರ್ವಾದ ಪಡೆಯೋದಾಗಿದ್ರೆ ಇಲ್ಲೇ ಪಡಿಬೋದಾಗಿತ್ತು. ಬಟ್ ಅಲ್ಲಿ ಏನಾಗಿದೆ, ನನ್ನ ಪ್ರಕಾರ ಇವರು ಹೈಕಮಾಂಡ್ ಮೇಲೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ವಿಚಾರನ ಹೆಚ್ಚು ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ DK ಶಿವಕುಮಾರ್ ಅವರ ಕೊಡುಗೆ ತುಂಬ ದೊಡ್ಡದಿದೆ. ತನು ಮನ ಧನ ಅರ್ಪಿಸಿ ಅವ್ರ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಈ ಬಣ್ಣದವ್ರ ಕಿವಿಗೆ ಬಿದ್ದಿದೆ. ಅದಕ್ಕೆ ಇವರೆಲ್ಲ ಇವತ್ತು ಈ ರಿಯಾಕ್ಷನ್ ಕೊಡ್ತಾ ಇರೋದು. ಕರೆಕ್ಟ್ ಅದು. ಈಗ ಒಬ್ಬೊಬ್ಬರೇ ಮಾತನಾಡಿದ್ರು, ಪರಮೇಶ್ವರ್ ಅವ್ರು ಮಾತನಾಡಿದ್ರು, ಹೌದಪ್ಪ ನಾನು ಅಧ್ಯಕ್ಷ ಆಗಿದ್ದಾಗ ಪಕ್ಷ ಅಧಿಕಾರಕ್ಕೆ ಬಂತು, ನಾನೇ ತಂದೆ ಅಂತ ಹೇಳಕ್ಕಾಗಲ್ಲ ಅಂತ ಅವರು ಟಾಂಗ್ ಕೊಟ್ಟರು. ಸತೀಶ್ ಜಾರಕಿಹೊಳಿ ಕೂಡ ಅದನ್ನೇ ಹೇಳ್ತಾರೆ, ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅಂತ. ಎಲ್ಲರೂ ಅದನ್ನು ಮಾತಾಡ್ತಿರೋದು ಮೋಸ್ಟ್ಲಿ ಈ ಹಿನ್ನೆಲೆಯಲ್ಲಿ ಅಂತ. ಕಾಂಗ್ರೆಸ್ ಅವ್ರು ಹೀಗಂತಾರೆ. ಅದೇ ನೀವು BJP ಅವ್ರನ್ನ ಹೋಗಿ ಕೇಳಿ, ಇಲ್ಲ ಮೋದಿ ಅವರಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಹೌದು, ಅಲ್ಲಿ ಒಂದು ಹಂತಕ್ಕೆ ಅದು ನಿಜನೂ ಹೌದು, ಒಂದು ಹಂತಕ್ಕೆ ನಿಜನೇ ಹೌದು. ಯಾಕೆ ಅಂತಂದ್ರೆ 3ನೇ ಟರ್ಮ್ ಈ ಸರ್ತಿ ಎಲೆಕ್ಷನಲ್ಲಿ ಮೋದಿ ಅವ್ರು ಗೆದ್ದಿರೋದು. ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅಧಿಕಾರಕ್ಕೆ ಬಂದಾಗ ಹೆಸರೇ ಗೊತ್ತಿಲ್ಲದ ವ್ಯಕ್ತಿಗಳೆಲ್ಲ ಮೋದಿ ಹೆಸರಲ್ಲಿ ಆಯ್ಕೆ ಆದ್ರು. ಲಾಟ್ರಿ ಅವಾಗ ಹೆಸರೇ ಗೊತ್ತಿಲ್ಲದೆ ಹೇಳಿ, ಯಾರಾದ್ರೂ ಒಬ್ರು ಮೋದಿ ಹೆಸರು ನಾನು ಬಳಸೇ ಇಲ್ಲ ಹಾಗೆ ನಾನೇ ಗೆದ್ದೆ ಅಂತ ಹೇಳಿ ನೋಡೋಣ, ಹೇಳ್ಕೊಳಕ್ ಆಗತ್ತಾ? ಯಾಕೆಂದ್ರೆ ಇವ್ರು ಮಾದೇವಪ್ಪನವ್ರು ಹೇಳಿದ್ರಲ್ಲ, ಇಡೀ ವರ್ಲ್ಡ್ ಅಲ್ಲಿ ಯಾರು ಒಬ್ರು ಬರಲ್ಲ, ಒಂದು ಹಂತಕ್ಕೆ ಮೋದಿ ಹೆಸರಲ್ಲಿ ಗೆದ್ದಿದ್ದಾರೆ. ಆಮೇಲೆ ಇವ್ರು ಡೆಲ್ಲಿಗೆ ಹೋಗಬಾರ್ದಿತ್ತು, ಅದು ತಪ್ಪು ಅನ್ನೋದನ್ನ ಹೇಳ್ತಾರೆ ಅನ್ನೋದಾದ್ರೆ ಇವರು ಇಲ್ಲಿ ಡಿನ್ನರ್ ಮೀಟಿಂಗ್ ಮಾಡಬಾರ್ದು, ಸಮಾವೇಶಗಳನ್ನ ಮಾಡ್ತೀನಿ ಅಂತ ಬರುತ್ತೆ. ನೆಕ್ಸ್ಟ್ ಈಗ ಸಿದ್ದರಾಮಯ್ಯನವರು ಖರ್ಗೆ ಅವ್ರ ಹತ್ರ ಅದನ್ನ ಮಾತಾಡಿದಾರಂತೆ, ಅವ್ರು ಹೋಗಿದ್ ತಪ್ಪು ಅಂತ. ನೋಡೋಣ. ಇನ್ನು ನಾಯಕತ್ವ ಬದಲಾವಣೆ ಹೊತ್ತಲೇ DK ಶಿವಕುಮಾರ್ ಮತ್ತು ಸಿದ್ದು ಬಣ ನಂಬರ್ ಗೇಮ್ ಅನ್ನ ಮುಂದುವರೆಸಿದ್ದಾರೆ. DKಶಿ ಬಣದ ಕುಣಿಗಲ್ ರಂಗನಾಥ್ ನನಗೆ ಕರೆ ಮಾಡಿದ್ರು ಅಂತ ತಿಪಟೂರಿನ ಶಾಸಕ ಷಡಕ್ಷರಿ ಹೇಳಿಕೆ ಕೊಟ್ಟರು. ಜೊತೆಗೆ DKಶಿ ಕೂಡ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಭೇಟಿ ಕೊಟ್ಟು ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಪುತ್ರ ಕೂಡ ಅಪ್ಪನ ಪರ ನಂಬರ್ ಹೆಚ್ಚಿಸೋದಕ್ಕೆ ಅಖಾಡಕ್ಕೆ ಧುಮುಕಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಜೊತೆ ಮಾತುಕತೆ ನಡೆಸಿದ್ದಾರೆ. ಹುಬ್ಬಳ್ಳಿಯ ಸಂತೋಷ್ ನಗರ ನಿವಾಸಕ್ಕೆ ರಹಸ್ಯವಾಗಿ ಹೋದ್ರು, ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಯತೀಂದ್ರ ಭೇಟಿ ಬಳಿಕ ಸಿಎಂ ಆಪ್ತ NH ಕೋನ್ ರೆಡ್ಡಿ ಅವರು ಸಹ ಪ್ರಸಾದ್ ಅಬ್ಬಯ್ಯ ಮನೆಗೆ ಹೋಗಿ ಮಹತ್ವದ ಮಾತುಕತೆಯನ್ನ ನಡೆಸಿ ಬಂದಿದ್ದಾರೆ. ನಮ್ಮ ಸರ್ಕಾರನ ಏನು ಬದಲಾವಣೆ ಇಲ್ಲ, CM ಕುರ್ಚಿ ಖಾಲಿ ಇಲ್ಲ, ಯಾವುದು ಸಹಿ ಸಂಗ್ರಹ ಎಂಥದ್ದು ಯಾವುದು ನಡೆದೇ ಇಲ್ಲ. ನನಗೆ ಯಾವುದು ಯಾರ ಕರೆನೂ ಬಂದಿಲ್ಲ. ಡೆಲ್ಲಿಯಲ್ಲಿ ಆ ಥರದ್ದು ಯಾವುದು ವಾತಾವರಣನೇ ಕಾಣಲಿಲ್ಲ. ಆಕಾಂಕ್ಷಿ ಇದ್ದೀನಿ ಅನ್ನುವಂಥದ್ದು ಹೇಳಿದ್ದೀನಿ. ನಾವು ಒಬ್ಬರು ಹಿರಿಯ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ವಿ. ಅವಕಾಶಗಳು ಅದೇನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಅಂತಿಮ ಅನ್ನುವಂಥದ್ದು ಕೂಡ ಹೇಳಿದ್ದೀನಿ. ನಮ್ದು ಪ್ರಸಾದ್ ಅಬ್ಬರ ಭೇಟಿ ಏನು ಹೊಸದಲ್ಲ. ಏನೇ ಬದಲಾವಣೆ ಮಾಡ್ಬೇಕಾದ್ರು ಮಾಡ್ಬೇಕಾದ್ರು ನಮ್ಮ ಹೈಕಮಾಂಡ್ ಐತಲ್ಲ ಆ ತೀರ್ಮಾನ ಅಂತಿಮ. ಚರ್ಚೆನ ನಾವು ಮಾಡಬಾರ್ದಂತ ಹೈಕಮಾಂಡ್ ನಿಂದ ಡೈರೆಕ್ಟರ್ ಬಂದ್ಮೇಲೆ ಅದ್ರ ಬಗ್ಗೆ ಯಾರಿಗೂ ಮಾತಾಡಬಾರ್ದು. ಯಾರು ನಮ್ಗೆ ಏನಾರ ಒಬ್ಬ ರೈತರ ಪರವಾಗಿ 35 ವರ್ಷ ಹೋರಾಟ ಮಾಡ್ಕೊಂಡ್ ಬಂದೀನಿ. ಅಂತ ಅವಕಾಶ ರೈತರ ಕೋಟಾದಾಗ ಏನು ನನಗೆ ಕೊಡ್ತಿದ್ರೆ ಅದನ್ನು ಸಮರ್ಥವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ಒಬ್ಬ ಸಮರ್ಥ ಸಚಿವನಾಗಿ ಕೆಲಸ ಮಾಡ್ತೀನಿ. ಹೈಕಮಾಂಡ್ ತೀರ್ಮಾನ ಅಂತಿಮ. ನಂಬರ್ ಪ್ರಕಾರವೇ ಹೋಗೋದಾದ್ರೆ ಸ್ವಲ್ಪ ಕಷ್ಟವಾಗಬಹುದೇನೋ DK. ಇಲ್ಲ, ಬಟ್ ನನ್ನ ಪ್ರಕಾರ ಇವರು ಈಗ ಹೇಳಿ ನೋಡೋಣ, ಏನೂ ನಡೆದಿಲ್ಲ ಡೆವಲಪ್ಮೆಂಟ್ ನಮ್ಮಲ್ಲಿ, ಈ ವಿಚಾರನೇ ನಾವು ಯಾರೂ ಚರ್ಚೆ ಮಾಡಿಲ್ಲ ಅಂತಾರಲ್ಲ, ಇಷ್ಟೆಲ್ಲ ಯಾಕಾಯ್ತು? ಕುಣಿಗಲ್ ರಂಗನಾಥ್ ಅವರು ಷಡಕ್ಷರಿಗೆ ಫೋನ್ ಮಾಡ್ತಾರೆ. ಅದಾದ್ಮೇಲೆ 2.5 ವರ್ಷ ಆಯ್ತು DK ಶಿವಕುಮಾರ್ ಬೆಂಗಳೂರು ಮಂತ್ರಿಯಾಗಿ. ಯಾವಾಗಪ್ಪ ಹೋಗಿದ್ರು ಇವರು ಪರಪ್ಪನಗರ ಜೈಲ್ಗೆ? ಯಾವಾಗ ಹೋಗಿದ್ರು ಇವರು ಬೆಂಗಳೂರು ಮಂತ್ರಿಯಾಗಿ? ಹೋಗಿಲ್ಲ. ಅಲ್ಲಿ 3 ಜನ MLAಗಳಿದ್ದಾರೆ ಕಾಂಗ್ರೆಸ್ನವರು. ನಿಜ. ಯಾರ್ಯಾರು? ವಿನಯ್ ಕುಲಕರ್ಣಿ ಇದ್ದಾರೆ, ವೀರೇಂದ್ರ ಪಪ್ಪಿ ಇದ್ದಾರೆ, ಸತೀಶ್ ಸೈಲ್ ಇದ್ದಾರೆ. ಆಯ್ತಾ, ಹೋಗಿ ಯಾಕೆ ಭೇಟಿ ಮಾಡಬೇಕಾಗಿತ್ತು? ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಹೋಗ್ಬಿಟ್ಟು ಯಾಕೆ ಭೇಟಿ ಮಾಡಬೇಕಾಗಿತ್ತು? ಸೌಹಾರ್ದಯುತ ಭೇಟಿ ಇವೆಲ್ಲ ಅದೆಲ್ಲ ಈಗಲೇ ಆಗಬೇಕಾ? ನನ್ನ ಪ್ರಕಾರ ಒಳಗಿಂದ ಒಳಗಡೆ ನಂಬರ್ಸ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥ ಲೆಕ್ಕಾಚಾರ ನಡೀತಾ ಇದೆ. ಯಾಕೆ ಅಂತಂದ್ರೆ ತೀರಾ ಹೈಕಮಾಂಡ್ ಏನಾದರೂ ಒಂದು ವೇಳೆ ಆಯ್ತು ನೀವು ಅಧಿಕಾರ ಬಿಟ್ಕೊಡ್ಲೇಬೇಕು ಅಂತ ಏನಾದರೂ ಅಂದರೆ ಸಿದ್ದರಾಮಯ್ಯನವ್ರಿಗೆ, ಆಯ್ತಪ್ಪ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆಯೋಣ, ಆಯ್ತಾ, ಕರೆಯೋಣ. ಅವ್ರನ್ನ ಕರೆದ ಮೇಲೆ ಶಾಸಕರ ಬೆಂಬಲ ಯಾರಿಗೆ ಜಾಸ್ತಿ ಇದೆ ಅವ್ರನ್ನ ಆಯ್ಕೆ ಮಾಡೋಣ ಅಂತ ಪುನಃ ಅದನ್ನೇ ಹಾಕಿದ್ರೆ ಅವಾಗಲಾದ್ರೂ ನಂಬರ್ ಬೇಕಾಗುತ್ತಲ್ಲ.
2.5 ವರ್ಷದ ಹಿಂದೆ ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಆಗಿದ್ದವರೆಲ್ಲ ಈಗಲೂ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಇರಲ್ಲ, ನಂಬರ್ಗಳು ಬದಲಾಗುತ್ತೆ. ಆಮೇಲೆ ಒಂದು ಸತೀಶ್ ಸೈಲ್ ಅವರು ಹೊರಗಿದ್ದಾರೆ, ಅವರು ಸೊ ಹಾಗಾಗಿ ಇವಾಗ ಇಷ್ಟು ವಿಚಾರಗಳು ಏನೋ ಒಂದು ಡೆವಲಪ್ಮೆಂಟ್ ಅಂತೂ ನಡೀತಾ ಇದೆ. ಸೊ ಹಾಗಾಗಿ ನೋಡೋಣ ಇದು ಮುಂದಕ್ಕೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲದ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆಕ್ಚುಲಿ ಬೇಸರ ಆಗಿರೋದು. ನಾವು ಮಾಡ್ತೀವಿ ಸುಮ್ಮನಿರಪ್ಪ ಅಂತಂದ್ರೆ ನೀವು ಕೇಳಲ್ಲ, ಇಷ್ಟೆಲ್ಲ ಮಾಡ್ಕೋತಾ ಇದ್ದೀರಾ, ಹಾದಿರಂಪ ಬೀದಿರಂಪ ಅಂತ ಆಮೇಲೆ ಅಷ್ಟೆಲ್ಲ ಒತ್ತಡ ಹಾಕದೇ ಇದ್ರೆ ಅವರು ಸುಮ್ಮನೆ ಇದ್ಬಿಡ್ತಾರಾ ಅಂತ ಹಾಗೆ ಆಗಿದೆ.